Record. Yeah, started now. The meeting is been recorded. Got it. Got it, right? ಸೊ ಇಲ್ಲಿ ನಾನು 2 ನೆಟ್ವರ್ಕ್ ಮಾಡಿದ್ದೀನಿ. ಅಂದ್ರೆ ಇದು ಒಂದು ಸೈಟು. Okay. ಓಕೆ, ಸೊ ಇದು ನಂದು ISP ಅನ್ಕೋ. ಸೊ ISP ಪ್ರೊವೈಡರ್. ಹಾ. ಓಕೆ, ಸೊ ಇಲ್ಲಿಂದ ನಮ್ದು ಸ್ಟಾರ್ಟ್ ಆಗುತ್ತೆ. ಸಿ ರೌಟರ್ ಅಂದ್ರೆ ಕಸ್ಟಮರ್ ರೌಟರ್ ಏಜ್ ಇಂದ ನಮ್ದು ಕೆಲಸ ಆಫೀಸಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಫಸ್ಟ್ ನಿಂಗೆ ಟೊಪಾಲಜಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಒಂದು ಇಂಟರ್ನೆಟ್ ಲಿಂಕ್ ತಗೋತೀವಿ. ಅವರು ನಮ್ಮ ಆಫೀಸಲ್ಲಿ ಒಂದು ರೌಟರ್ ಹಾಕ್ತಾರೆ ಇಲ್ಲಿ. ಓಕೆ. ಓಕೆ, ಸೊ ಅವ್ರ ರೌಟರ್ಗೆ ಒಂದು ಕನೆಕ್ಟಿವಿಟಿ ಮಾಡ್ತಾರೆ. ಎಕ್ಸಾಂಪಲ್ ಇಲ್ಲಿ ಮಧ್ಯದಲ್ಲಿ ಅವ್ರದ್ದು ರೌಟರ್ ಇರುತ್ತೆ. ಓಕೆನಾ, ಇದು ನಮ್ಮ ಆಫೀಸಲ್ಲಿ ಇರುತ್ತೆ. ಅದಕ್ಕೆ ನಾವು ಪಿ ರೌಟರ್ ಅಂತೀವಿ. ಸೊ ಎಕ್ಸಾಂಪಲ್ ಲೆಟ್ ಮೀ ಟೇಕ್ ಒನ್ ರೌಟರ್ so that you can understand better. This one you can say that is P router. ಸೊ ಇಲ್ಲಿ ಮಧ್ಯದಲ್ಲಿ ISP ಪಿ ರೌಟರ್ ಇರುತ್ತೆ. ಓಕೆ, ಸೊ ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ಲಿಂಕ್ ಫೈಬರ್ ಕನೆಕ್ಟಿವಿಟಿ ತಗೊಂಡ್ಬರ್ತಾರೆ. ಸೊ ಅವ್ರ ರೌಟರ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ಮತ್ತೆ ಈ ಕಡೆ ನಮ್ದು ಕನೆಕ್ಟಿವಿಟಿ ಇರುತ್ತೆ, ನಮ್ ರೌಟರ್ಗೆ ಹೋಗೋದು. ಸೊ ಈ ರೌಟರ್ ನಾವು ಮ್ಯಾನೇಜ್ ಮಾಡಲ್ಲ. ಕಾನ್ಫಿಗರೇಷನ್ ಬೇಸು ಆಗ್ಲಿ, ಸೊ ಸಪೋರ್ಟ್ ಏನಾದ್ರೆ ಇದ್ರೆ ಅದಕ್ಕೆ ಏನಾದ್ರೆ ಟ್ರಬಲ್ ಶೂಟಿಂಗ್ ಮಾಡಬೇಕು, ಸೊ ಇವರೆಲ್ಲ ISPನೇ ಮಾಡೋದು ಈ ರೌಟರ್ ಮೇಲೆ. ಓಕೆ, ಸೊ ನಮ್ದು ಏನ್ ಇಲ್ಲಿಂದ ಏನ್ ಕನೆಕ್ಟ್ ಆಗುತ್ತೆ ಈ ಪೋರ್ಟ್ ಇಂದ ಈ ಕಡೆ ಒಳಗಡೆ, ಸೊ ಲ್ಯಾನ್ ನೆಟ್ವರ್ಕ್, ಅದನ್ನ ನಾವು ನೋಡ್ತೀವಿ. ಓಕೆ, ಸೊ ಇದು ನೀನು ಇಲ್ಲಿ ಕರ್ಸರ್ ಇಟ್ಟಿದ್ಯಾ ನೋಡು. ಯಾ, ಈ ಪೋರ್ಟ್ ಇಂಟರ್ಫೇಸ್ ಅದು ಕೂಡ ಅವರೇ ಕಾನ್ಫಿಗರ್. ಅಲ್ಲೇ ಅದೇ ಅದೇ. ಇಲ್ಲ ಇಲ್ಲ ಇಲ್ಲ, ಇದನ್ನ ನಾವು ಮಾಡ್ತೀವಿ. ಸೊ ಅವ್ರದ್ ಕೆಲಸ ಇಲ್ಲಿವರೆಗೆ, ISPದು ಕೆಲಸ. ಅವ್ರೇನ್ ಮಾಡ್ತಾರೆ, ಅವ್ರದ್ದು ಫೈಬರ್ ತಗೋತಾರೆ, ಈ ಕಡೆ ಕನೆಕ್ಟ್ ಮಾಡ್ತಾರೆ ರೌಟರ್ಗೆ. ಸೊ ಈ ರೌಟರ್ ಅಲ್ಲಿ ಕಾನ್ಫಿಗರೇಷನ್ ಮಾಡ್ತಾರೆ. ಸೊ ಅವ್ರಿಗೆ ಏನ್ ಬೇಕಾಗಿರೋದು ಲೈಕ್ MPLS ಇಲ್ಲ BGP ಇಲ್ಲ OSPF. ಸೊ ಅವರಿಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅವ್ರು ಅದು ಮಾಡ್ತಾರೆ. ಸೊ ಬೇಸ್ ಅಪ್ ಆನ್ ದ ರಿಕ್ವೈರ್ಮೆಂಟ್, ಇನ್ನೊಂದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಕ್ಲೈಂಟ್ಗೆ ಲೈಕ್ MPLS ಬೇಕಾಗಿರುತ್ತೆ. ಸೊ ಬೇಸ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆ, ಸೊ ಈ ಕಡೆ ಪೋರ್ಟ್ ಫ್ರೀ ಉಳಿತಾವಲ್ಲ, ಅವರು ಎನೇಬಲ್ ಮಾಡಿರ್ತಾರೆ. ಕರೆಕ್ಟಾ? ಸೊ ನಾವೇನ್ ಮಾಡ್ತೀವಿ, ಇಲ್ಲಿಂದ ಒಂದು ಕನೆಕ್ಟಿವಿಟಿ ಇಲ್ಲಿ ತಗೋತೀವಿ. ಸೊ ಈ ರೌಟರ್ ಇಂದ ಒಳಗಡೆ ನಮ್ಗೆ ಬೇಕಾಗಿರೋದು ಆಲ್ಮೋಸ್ಟ್ OSPF ಯೂಸ್ ಮಾಡ್ತೀವಿ ಆಫೀಸಲ್ಲಿ. ಕರೆಕ್ಟಾ? ಸೊ ಇವಾಗಿನ ಜನರೇಷನ್, ಸೊ ಇವಾಗಿನ ಟೆಕ್ನಾಲಜಿಯಲ್ಲಿ OSPF ರನ್ ಮಾಡೋದು. ಸೊ ನಾವೇನ್ ಮಾಡ್ತೀವಿ, ಈ ಪೋರ್ಟ್ ಮೇಲೆ ಮತ್ತೆ ಈ ಕಡೆ ಫೈರ್ವಾಲ್ ಮೇಲೆ OSPF ರನ್ ಮಾಡ್ತೀವಿ, ಇಲ್ಲ ಫೈರ್ವಾಲ್ ಮೇಲೆ ಸ್ಟಾರ್ಟಿಂಗ್ ರನ್ ಮಾಡ್ತೀವಿ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ರೌಟರ್ ಮೇಲೆ OSPF ರನ್ ಮಾಡೋದು. ಓಕೆ, ಸೊ ಲೇಟೆಸ್ಟ್ ಪ್ರೋಟೋಕಾಲ್ ಇವಾಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು OSPF. ಸೊ ERGRP ಇದು ನಮ್ದು ರಿಪ್ಪು ಅದೆಲ್ಲ ಹೋಯ್ತು ಅದು ಇವಾಗ. ಸೊ ಅದೆಲ್ಲ ಯಾರು ಯೂಸ್ ಮಾಡಲ್ಲ. ದೆನ್ ನಮ್ದು ರೌಟರ್ ಇಂದ ಒಂದು ಕನೆಕ್ಟಿವಿಟಿ ನಾವು ಫೈರ್ವಾಲ್ಗೆ ತಗೋತೀವಿ. ಓಕೆ, ಸೊ ಅದು ಯಾವ ಪೋರ್ಟ್ಗೆ ತಗೋತೀರಾ ಅದು ನಿನ್ ಬಿಟ್ಟಿದ್ದು. ಫೈರ್ವಾಲ್ ಅಲ್ಲಿ ಎಕ್ಸಾಂಪಲ್ ನೀನ್ ಒಂದು ಫೈರ್ವಾಲ್ ತಗೊಂಡ್ರೆ ಅದರಲ್ಲಿ 4 ಪೋರ್ಟು ಇರ್ಬೋದು, 8 ಪೋರ್ಟು ಇರ್ಬೋದು, ಬೇಸ್ ಅಪಾನ್ ಡಿಸೈನು ಮಾಡೆಲ್ಲು. ಓಕೆ, ಅದರಲ್ಲಿ ಒಂದು ನಿನ್ಗೆ ಮ್ಯಾನೇಜ್ಮೆಂಟ್ ಪೋರ್ಟ್ ಸಿಗುತ್ತೆ, ಇನ್ನೊಂದು ಕನ್ಸೋಲ್ ಪೋರ್ಟ್ ಸಿಗುತ್ತೆ ಫೈರ್ವಾಲ್ ಅಲ್ಲಿ. ಕೇಳಿಸ್ತಾ ಇದೆಯಲ್ಲ? ಹಲೋ, ಯು ಆರ್ ಮ್ಯೂಟ್ ಆಗಿದೆ ನೋಡಿ. ಹಲೋ, ಕ್ಯಾನ್ ಯು ಹಿಯರ್ ಮೀ? ಹಲೋ,
ಹಲೋ. ಅದ್ ನಿನಗೆ ಹೇಳ್ದೆ ನಾನು ಕಾಲ್ ಬರ್ಬೇಕಾರೆ ನಿಮಿಷ 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 ಅಂತ, ನಿನಗೆ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಕೇಳಿಸ್ಲೇ ಇಲ್ಲ ಅದು. ಕೇಳಿಸ್ಲಿಲ್ವಾ? ಓಕೆ ಹಾ, ಓಕೆ, ಅದಕ್ಕೇನೆ ಕೇಳಿಸ್ಲಿಲ್ಲ ಅದು. ಜಲ್ದಿ ಕಟ್ ಮಾಡಿದೆ, ಒಂದು ವಿಡಿಯೋ ಕಾಲ್ ಅಲ್ಲಿ ಇದ್ದೀನಿ ಅಂದೆ, ಸರಿ ಅಂತ. ಓಕೆ. ಹಾ, ಸೊ ಓಕೆ, ಹೇಳಿ. ನಾವ್ ಎಲ್ಲಿದ್ವಿ ಇವಾಗ? ಸೊ ಫಾರ್ವಲ್ ಮೇಲೆ ಇದ್ವಿ, ಕರೆಕ್ಟಾ? ಫೈರ್. ಹಾ ಯಾ. ಹಾ. ಸೊ ಇದರಲ್ಲಿ ನಮ್ಗೆ ಒಂದ್ ಮ್ಯಾನೇಜ್ಮೆಂಟ್ ಪೋರ್ಟ್ ಇರುತ್ತೆ, ಇನ್ನೊಂದು ಕನ್ಸೋಲ್ ಪೋರ್ಟ್ ಇರುತ್ತೆ. ಅಂದ್ರೆ ಅದ್ರ ಫಾರ್ವಲ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಹ್ಮ್. ಓಕೆ. ಸೊ ಇನ್ನ ರಿಮೈನಿಂಗು ಅದ್ರ ಮಾಡೆಲ್ ಮೇಲೆ ರಿಮೈನಿಂಗ್ ಪೋರ್ಟ್ ಇರ್ತಾವ. ಸೊ ನೀನ್ ಎಲ್ಲಾದ್ರೆ ಅಬ್ಸರ್ವ್ ಮಾಡಿರ್ಬೋದು ಲ್ಯಾನ್ ಪೋರ್ಟ್, ವ್ಯಾನ್ ಪೋರ್ಟ್ ಅಂತ. ಬಟ್ ಇವಾಗಿನ ಲೇಟೆಸ್ಟ್ ಹೌದೌದು. ಮಾಡೆಲ್ ಅಲ್ಲಿ ಆ ತರ ಏನೋ ಬರ್ದಿರಲ್ಲ. ಹಾ. ಓಕೆ. ಸೊ ಡೈರೆಕ್ಟ್ ಆಗಿ ಜಸ್ಟ್ ಪೋರ್ಟ್ಗಳು ಇರ್ತಾವು. ಸೊ ಇವಾಗ ಎಕ್ಸಾಂಪಲ್ 4 ಪೋರ್ಟ್ ಇದ್ರೆ 4 ಪೋರ್ಟ್ ಆಗಿರ್ತಾವ. ಹ್ಮ್ ಸೊ ಇವಾಗ ಎಕ್ಸಾಂಪಲ್ 1/2 ಪೋರ್ಟ್ ಇದೆ ಅಲ್ಲ, ಸೆಕೆಂಡ್ ಪೋರ್ಟ್. ಹ್ಮ್ ಸೊ ನಾನು ಈ ಸಿ ರೌಟರ್ ಕಡೆ ಕನೆಕ್ಟ್ ಮಾಡಿದ್ದೀನಿ, ಕರೆಕ್ಟಾ? ಹ್ಮ್. ದಟ್ ಮೀನ್ಸ್ ಇದು ನಂದು ವ್ಯಾನ್ ಪೋರ್ಟ್. ಓಕೆ. ಇನ್ನೊಂದು 1/1 ನಾನು ಒಳಗಡೆ ಕನೆಕ್ಟ್ ಮಾಡಿದ್ದೀನಿ ನಮ್ ನೆಟ್ವರ್ಕ್ಗೆ. ಸೊ ಅಂದ್ರೆ ಸ್ವಿಚಸ್ ಗಳಿಗೆಲ್ಲ, ಕೋರ್ ಸ್ವಿಚಸ್ಗೆಲ್ಲ ಕನೆಕ್ಟ್ ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಂದು ಲ್ಯಾನ್ ಪೋರ್ಟ್. ಅಂದ್ರೆ ಓಕೆ. ನಾನು ಇಲ್ಲಿ ನೆಟ್ವರ್ಕ್ ಡಿವೈಡ್ ಮಾಡ್ತಾ ಇದ್ದೀನಿ, ಲೈಕ್ ಒಂದು ಇಂಟರ್ನಲ್ ನೆಟ್ವರ್ಕ್, ಇನ್ನೊಂದು ಔಟ್ಸೈಡ್ ನೆಟ್ವರ್ಕ್, ಕರೆಕ್ಟ್? ಹ್ಮ್ ಹ್ಮ್ ಹ್ಮ್. ಸೊ ಫಾರ್ವಲ್ ಅಲ್ಲಿ ಎರಡು ಬರ್ತಾವ, ಲೈಕ್ ನಾವು ಝೋನ್ ಕ್ರಿಯೇಟ್ ಮಾಡ್ತೀವಿ. ಒಂದು ಟ್ರಸ್ಟ್ ಝೋನು, ಇನ್ನೊಂದು ಅನ್ಟ್ರಸ್ಟ್ ಝೋನು. ಅಂದ್ರೆ ಔಟ್ಸೈಡ್ ಇಲ್ಲಿಂದ ಏನು ಹೋಗ್ತಾ ಇದೆ ಈ ಪೋರ್ಟ್ ಇಂದ, ಸೊ ಅದು ಅನ್ಟ್ರಸ್ಟ್ ಅಲ್ಲಿ ಇರುತ್ತೆ. ಹ್ಮ್. ಈ ಪೋರ್ಟ್ ಇಂದ ಓಕೆ. ಏನಿರುತ್ತೆ ಅದು ನಮ್ದು ಟ್ರಸ್ಟ್ ಅಲ್ಲಿ ಇರುತ್ತೆ. ಹ್ಮ್. ಸೊ ಟ್ರಸ್ಟ್ ಅಂದ್ರೆ ಲ್ಯಾನು, ಔಟ್ಸೈಡ್ ಔಟ್ಸೈಡ್ ಅನ್ಟ್ರಸ್ಟ್. ಔಟ್ಸೈಡ್ ಔಟ್ಸೈಡ್ ಹೋಗೋದು ವ್ಯಾನ್ ಅಂದ್ರೆ ಅಂಟ್ರಸ್ಟೆಡ್. ಅಂಟ್ರಸ್ಟ್ ಎಸ್, ವ್ಯಾನ್ ಝೋನ್. ಅಂದ್ರೆ ಅನ್ಟ್ರಸ್ಟ್. ಹಾ. ಓಕೆ. ಸೊ ಇದು ಫೈರ್ವಾಲ್ದು ಕಾನ್ಸೆಪ್ಟ್, ಕನೆಕ್ಟಿವಿಟಿ ಹೆಂಗಿರುತ್ತೆ ಅಂತ. ಸೊ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ನಾವು ಸರ್ವರ್ಗಳು ಕನೆಕ್ಟ್ ಮಾಡ್ತೀವಿ, ಕರೆಕ್ಟಾ? ನಮ್ ಸರ್ವರ್ಗಳು ಇರ್ತಾವಲ್ಲ ಆಫೀಸಲ್ಲಿ. ಹಾ ಹಾ. ಸೊ ಸರ್ವರ್ಗಳು ಏನ್ ಮಾಡ್ತೀವಿ ಅಂದ್ರೆ, ಸೊ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇಲ್ಲಿಂದ ಇನ್ನೊಂದು ಪೋರ್ಟ್ ಇರುತ್ತೆ ಅಲ್ಲ, ಹ್ಮ್. ಇನ್ನೊಂದು ಪೋರ್ಟ್ ತಗೊಂಡು ನಾವು ಫೈರ್ವಾಲ್ಗೆ ಕನೆಕ್ಟ್ ಮಾಡ್ತೀವಿ, ಥರ್ಡ್ ಪೋರ್ಟ್. ದೆನ್ ರಿಮೈನಿಂಗ್ ನಮ್ದು ಸ್ವಿಚ್ ಇಂದ ಸರ್ವರ್ಗಳು ಕನೆಕ್ಟ್ ಮಾಡ್ತೀವಿ. ಹ್ಮ್. ಓಕೆ. ಇವಾಗ ಸೊ ನೀನು ಸರ್ವರ್ ಕನೆಕ್ಟ್ ಮಾಡಿರೋದು ಲ್ಯಾನ್ ಪೋರ್ಟ್ ಇಂದ ತಾನೆ? ಅಂದ್ರೆ ಫೈರ್ವಾಲ್ ಲ್ಯಾನ್ ಪೋರ್ಟ್ ಇಂದ ಸರ್ವರ್ ಕನೆಕ್ಟ್ ಆಗಿರುತ್ತೆ. ಫೈರ್ವಾಲ್ ಇಂದ ಸ್ವಿಚ್ ಕನೆಕ್ಟ್ ಮಾಡ್ತೀವಿ, ಯಾಕಂದ್ರೆ ನಮ್ದು ಸರ್ವರ್ ಜಾಸ್ತಿ ಇದ್ರೆ ಸ್ವಲ್ಪ ಮತ್ತೆ ಪೋರ್ಟ್ಗಳು ಸಿಗಲ್ಲ ಡೈರೆಕ್ಟ್ ಫೈರ್ವಾಲ್ ಕನೆಕ್ಟ್ ಮಾಡಕ್ಕೆ. ಓಕೆ. ಫೈರ್ವಾಲ್ ಇಂದ ಸೊ ಸ್ವಿಚ್. ಹಾ, ಇವಾಗ ನನ್ನ ಹತ್ರ ಏನಿದೆ ಗೊತ್ತಾ, ಒಂದು 10 ಸರ್ವರ್ ಇದಾವೆ ಇಲ್ಲಿ ಈ ಆಫೀಸಲ್ಲಿ, ಓಕೆ. ಓಕೆ. ಕರೆಕ್ಟಾ? ಸೊ ನಾನು ಡೈರೆಕ್ಟ್ ಆಗಿ ಫೈರ್ವಾಲ್ ಕನೆಕ್ಟ್ ಮಾಡಿದ್ರೆ ಮತ್ತೆ 10 ಪೋರ್ಟ್ ಬೇಕಲ್ಲ ಫೈರ್ವಾಲ್ ಅಲ್ಲಿ. ಹೌದೌದು. ಸೊ ಮತ್ತೆ ಅದು ನನಗೆ ಕಾಸ್ಟ್ಲಿ ಆಗುತ್ತೆ ಅಲ್ವಾ ಫೈರ್ವಾಲ್. ಹ್ಮ್ ಹ್ಮ್ ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದು ಸ್ವಿಚ್ ಕನೆಕ್ಟ್ ಮಾಡ್ತೀನಿ ಆ ಫೈರ್ವಾಲ್ ಪೋರ್ಟ್ಗೆ, ಥರ್ಡ್ ಪೋರ್ಟ್ಗೆ. ಅಲ್ಲಿಂದ ನಾನು ಸರ್ವರ್ಗಳು ಕನೆಕ್ಟ್ ಹೌದಾ? ಮಾಡ್ತೀನಿ. ಓಕೆ. ಓಕೆ. ಇದು ಜಸ್ಟ್ ಒಂದು ಸಿನಾರಿಯೋ, ಹಾ. ಸರ್ವರ್ ಕನೆಕ್ಟ್ ಮಾಡೋದು. ಇದರ ಮಧ್ಯದಲ್ಲಿ ಮತ್ತೆ ಸ್ವಿಚಸ್ಗಳು ಇರ್ತಾವು. ಅಂದ್ರೆ ನಮ್ದು ಲೈಕ್ ಡಿಸ್ಟ್ರಿಬ್ಯೂಷನ್ ಸ್ವಿಚಸ್ಗಳು ಯೂಸ್ ಮಾಡ್ತೀವಿ. ಮತ್ತೆ ಸರ್ವರ್ ಕಾನ್ಸೆಪ್ಟ್ ಅಲ್ಲಿ ಬಂದ್ರೆ ಅದು ಫ್ಲೆಕ್ಸ್ಗಳು ಯೂಸ್ ಮಾಡ್ತೀವಿ, ನೆಕ್ಸಸ್ ಸ್ವಿಚಸ್ ಯೂಸ್ ಮಾಡ್ತೀವಿ. ಸೊ ಆ ಸಿನಾರಿಯೋ ನಿನ್ಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಫಸ್ಟ್ ಆಫೀಸ್ ಸ್ಟ್ರಕ್ಚರ್ ತಿಳ್ಕೊಳ್ಳೋಣ, ಸರ್ವರ್ದು ಇರ್ಲಿ ಸೈಡ್ಗೆ. ಸೊ ಅಂದ್ರೆ ನಮ್ದು ಫೈರ್ವಾಲ್ ಅಲ್ಲಿ 3 ಝೋನ್ ಆಯ್ತು. ಎಕ್ಸಾಂಪಲ್ ಒಂದು ಟ್ರಸ್ಟ್ ಝೋನು, ಇನ್ನೊಂದು ಔಟ್ಸೈಡ್ ಅನ್ಟ್ರಸ್ಟ್ ಝೋನು, ಇನ್ನೊಂದು DMZ ಝೋನು. ಅದು ಫೈರ್ವಾಲ್ಗೆ. ಏನ್ DMZ ಅಂದ್ರೆ? DMZ ಅಂದ್ರೆ ಇವಾಗ ಅದು ಲ್ಯಾನ್ ಅಂತ ವ್ಯಾನ್ ಅಂತ ಒಂದಿದೆ ಅಲ್ವಾ. ಸೊ ಲ್ಯಾನ್ ನೆಟ್ವರ್ಕ್ ಅಂದ್ರೆ 1 ನೆಟ್ವರ್ಕ್ ಆಗುತ್ತೆ, ವ್ಯಾನ್ ನೆಟ್ವರ್ಕ್ ಅಂದ್ರೆ 1 ನೆಟ್ವರ್ಕ್ ಆಗುತ್ತೆ, ಸರ್ವರ್ದು ಅಂದ್ರೆ 1 ನೆಟ್ವರ್ಕ್ ಆಗುತ್ತೆ. ಸೊ ಇನ್ ಕೇಸು ನನ್ನ ಟ್ರಾಫಿಕ್ ನಾನು ಸರ್ವರ್ ಆಕ್ಸೆಸ್ ಮಾಡಬೇಕು, ಕರೆಕ್ಟಾ? ಸೊ ಈ PC ಫಸ್ಟ್ PC ಇಂದ ಸರ್ವರ್ ಆಕ್ಸೆಸ್ ಮಾಡ್ಬೇಕಂದ್ರೆ ಎಕ್ಸಾಂಪಲ್ ಬೇಸ್ ಅಪಾನ್ ಕಾನ್ಫಿಗರೇಷನ್ ಟ್ರಾಫಿಕ್ ಹೋಗುತ್ತೆ. ಇಲ್ಲಿಂದ ಸ್ವಿಚ್ಗೆ ಹೋಗುತ್ತೆ, ನೆಕ್ಸ್ಟ್ ಸ್ವಿಚ್ಗೆ ಹೋಗುತ್ತೆ, ಕೋರ್ ಸ್ವಿಚ್ ಮೇಲೆ ಬರುತ್ತೆ, ಫೈರ್ವಾಲ್ ಮೇಲೆ ಬರುತ್ತೆ.
ಸೊ ಫೈರ್ವಾಲ್ ಏನ್ ಮಾಡುತ್ತೆ, ನಾವು ಪಾಲಿಸಿ ಕ್ರಿಯೇಟ್ ಮಾಡಿರ್ತೀವಿ ಫೈರ್ವಾಲ್ ಮೇಲೆ, ಕರೆಕ್ಟಾ? ಸೊ ಆ ಪಾಲಿಸಿನ ಚೆಕ್ ಮಾಡುತ್ತೆ, ಈ ಟ್ರಾಫಿಕ್ ಔಟ್ಸೈಡ್ ಹೋಗ್ಬೇಕಾ, ಇಲ್ಲ ನಮ್ DMZ ನೆಟ್ವರ್ಕ್ಗೆ ಹೋಗ್ಬೇಕಾ, ಇಲ್ಲ ಲ್ಯಾನ್ ನಲ್ಲಿ ಇರ್ಬೇಕಾ. ಸೊ ಟ್ರಾಫಿಕ್ ಎಲ್ಲಿ ಹೋಗ್ಬೇಕಂತ ಫೈರ್ವಾಲ್ ಡಿಸೈಡ್ ಮಾಡುತ್ತೆ, ಸೊ ಬೇಸ್ ಅಪಾನ್ ಪಾಲಿಸಿ. ಸೊ ಅವಾಗ ಅದು ಏನ್ ಮಾಡುತ್ತೆ, ಬರೀ DMZ ಝೋನ್ಗೆ ಕಳಿಸುತ್ತೆ. ಸೊ ಆಚೆನೂ ಕಳಿಸಲ್ಲ, ಈ ಕಡೆನೂ ಕಳಿಸಲ್ಲ. ಅಂದ್ರೆ ಅದು ಒಂದು ನೆಟ್ವರ್ಕ್ ತರ ಆಯ್ತು, ಲ್ಯಾನ್ ನೆಟ್ವರ್ಕ್, ವ್ಯಾನ್ ನೆಟ್ವರ್ಕ್ ಮತ್ತೆ DMZ ನೆಟ್ವರ್ಕ್ ಅಂತ. ಯಾಕಂದ್ರೆ ಸರ್ವರ್ ಇಂಟರ್ನಲ್ ಎಂಪ್ಲಾಯ್ ನಮ್ ಸರ್ವರ್ ಜೊತೆನೆ ಪಿಂಗ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾನೆ. ಟ್ರೈ ಮಾಡ್ತಾವನ್. ಸೊ ಅವಾಗ ಏನಾಗುತ್ತೆ, ಇಲ್ಲಿಂದ ಟ್ರಾಫಿಕ್ ಹಿಂಗ್ ಹೋಗುತ್ತೆ, ಫೈರ್ವಾಲ್ ಹೋಗುತ್ತೆ, ಅದು ಔಟ್ಸೈಡ್ ಹೋಗಲ್ಲ, ಇಲ್ಲೇ ಬರುತ್ತೆ. ಸೊ ಇನ್ ಕೇಸು ಇನ್ನೊಂದು ಸಿನಾರಿಯೋ, ಸೊ ನನ್ನ ಹತ್ರ ಸರ್ವರ್ ಈ ಕಡೆ ಐತೆ, ಅಂದ್ರೆ ಬೇರೆ ಸೈಟ್ ಅಲ್ಲಿ, ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ, ಟ್ರಾಫಿಕ್ ಸೇಮ್ ಟ್ರಾಫಿಕ್ ಹೋಗುತ್ತೆ, ಫೈರ್ವಾಲ್ಗೆ ಹೋಗುತ್ತೆ. ಸೊ ಫೈರ್ವಾಲ್ ಅಲ್ಲಿ ಟನಲ್ ಇರುತ್ತೆ, ಕರೆಕ್ಟಾ? ನಾವು ಟನಲ್ ಕ್ರಿಯೇಟ್ ಮಾಡಿರ್ತೀವಿ ಸೇಫ್ಟಿಗೋಸ್ಕರ, ನಮ್ ಸೆಕ್ಯೂರಿಟಿ ಪರ್ಪಸ್, ನಮ್ ಡೇಟಾ ಲೀಕ್ ಆಗಬಾರ್ದು ಅಂತ. ಸೊ ಫೈರ್ವಾಲ್ ಅಲ್ಲಿ ಪಾಲಿಸಿ ಇರುತ್ತೆ. ಸೊ ಆ ಪಾಲಿಸಿ ಚೆಕ್ ಮಾಡುತ್ತೆ, ಇದು ಸರ್ವರ್ ಲೈಕ್ ಈ ಪಾಲಿಸಿ ಲೈಕ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಅಂದ್ರೆ ದ ಅಥೆಂಟಿಕೇಶನ್ ಪ್ರೊಸೆಸ್ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ ಫೈರ್ವಾಲ್ ಅಲ್ಲಿ ಪಾಲಿಸಿ. ಸೊ ಆ ಟ್ರಾಫಿಕ್ ಎಲ್ಲಿ ಹೋಗ್ಬೇಕು, ಸೊ ಇನ್ ಕೇಸು ಆಚೆ ಹೋಗ್ಬೇಕಂದ್ರೆ ಆ ಟನಲ್ ಥ್ರೂ ಟ್ರಾಫಿಕ್ ಹೋಗುತ್ತೆ, ಈ ಸರ್ವರ್ಗೆ ರೀಚ್ ಆಗುತ್ತೆ, ನೆಕ್ಸ್ಟ್ ಸೈಟ್ ಸರ್ವರ್ಗೆ. ಸೊ ಅಲ್ಲಿಂದ ಡೇಟಾ ಆಕ್ಸೆಸ್ ಮಾಡ್ತಾನೆ ಅವನು, ಲೈಕ್ ಇಂಟರ್ನಲ್ ಎಂಪ್ಲಾಯ್. ಸೊ ಇದಕ್ಕೆ ನಾವು ನೆಟ್ವರ್ಕ್ ಡಿವೈಡ್ ಮಾಡಿರ್ತೀವಿ, ಲೈಕ್ ಲ್ಯಾನು, ವ್ಯಾನು ಮತ್ತೆ DMZ ಅಂತ. ಎವ್ರಿ ಆಫೀಸ್ ಅಲ್ಲಿ ಇದೇ ತರ ಸ್ಟ್ರಕ್ಚರ್ ಇರುತ್ತೆ. ಸೊ ಇನ್ನೊಂದ್ ಕಡೆ ಕೆಲವೊಂದ್ ಕಡೆ ಇನ್ನೊಂದು ಝೋನ್ ಮಾಡ್ತಾರೆ, ಲೈಕ್ ಸೆಪರೇಟ್ ಝೋನ್ ಮಾಡ್ತಾರೆ, ಲೈಕ್ ಎಕ್ಸಾಂಪಲ್ ಗೆಸ್ಟ್ ಝೋನ್. ಸೊ ಏನ್ ಮಾಡ್ತಾರೆ ಅಂದ್ರೆ, ಇನ್ನೊಂದು ಫೈರ್ವಾಲ್ ಇಂದ ಇನ್ನೊಂದು ಸ್ವಿಚ್ ಕನೆಕ್ಟ್ ಮಾಡ್ತಾರೆ, ಆ ಸ್ವಿಚ್ಗೆ ಬರೀ ವೈಫೈ ಕನೆಕ್ಟ್ ಮಾಡ್ತಾರೆ, ಲೈಕ್ ವೈಫೈ ಡಿವೈಸಸ್. ಓಕೆ, ಸೊ ಆ ವೈಫೈ ಬರೀ ಗೆಸ್ಟ್ಗೆ ಅಂತ ಇಡ್ತಾರೆ. ಸೊ ಅವಾಗ ಗೆಸ್ಟ್ ಏನ್ ಕನೆಕ್ಟ್ ಮಾಡ್ತಾರೆ ಆ ನೆಟ್ವರ್ಕ್ ಅಲ್ಲೇ ಇರ್ತಾರೆ, ಅವರು ಈ ಕಡೆ ಬರಲ್ಲ, ಮತ್ತೆ ನಮ್ ಲ್ಯಾನ್ ಝೋನ್ ನೆಟ್ವರ್ಕ್ಗೆ ಬರಲ್ಲ, ನಮ್ ಸರ್ವರ್ ನೆಟ್ವರ್ಕ್ಗೆ ಬರಲ್ಲ. ಸೊ ಆತರ ಅದು ಡಿವೈಡ್ ಆಗ್ಬಿಡುತ್ತೆ. ಲೈಕ್ ಸಿಂಪಲ್ ಕಾನ್ಸೆಪ್ಟ್, ಲೈಕ್ ನಾವು ವಿಲ್ಯಾನ್ ಕ್ರಿಯೇಟ್ ಮಾಡ್ತಾ ಇದೀವಲ್ಲ, ಗೊತ್ತಾ? ಇವಾಗ ಒಂದ್ ವಿಲ್ಯಾನ್ 10, ಇದು ವಿಲ್ಯಾನ್ 10. ಸೊ ಇವನು ಈ ಕಡೆ ಕಮ್ಯುನಿಕೇಟ್ ಮಾಡಕ್ಕಾಗಲ್ಲ, ಇವನು ಈ ಕಡೆ ಕಮ್ಯುನಿಕೇಟ್ ಮಾಡಕ್ಕಾಗಲ್ಲ. ಇದರಲ್ಲಿ ನಾವು ಇಂಟರ್ ವಿಲ್ಯಾನ್ ಕಾನ್ಫಿಗರ್ ಮಾಡಿದ್ರೆ ಮಾತ್ರ ಅವರು ಕಮ್ಯುನಿಕೇಟ್ ಮಾಡಬಹುದು, ಕರೆಕ್ಟಾ? ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲಿ, ನಾವು ಇಲ್ಲಿ ಪಾಲಿಸಿ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಅವರು ಕಮ್ಯುನಿಕೇಟ್ ಮಾಡಬಹುದು, ಇಲ್ಲಾಂದ್ರೆ ಇಲ್ಲ, ಬೇಸ್ಡ್ ಅಪಾನ್ ಪಾಲಿಸಿ ಫೈರ್ವಾಲ್ ಮೇಲೆ. ಸೊ ಈ ತರ ನಮ್ದು ನೆಟ್ವರ್ಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಕೋರ್ ಸ್ವಿಚ್, 2 ಕೋರ್ ಸ್ವಿಚ್, ಆಲ್ಮೋಸ್ಟ್ 2 ಕೋರ್ ಸ್ವಿಚ್ ಯೂಸ್ ಮಾಡ್ತಾರೆ, ಯಾಕಂದ್ರೆ ಬ್ಯಾಕಪ್ ತರ, ಒಂದ್ ಡೌನ್ ಆದ್ರೆ ಇನ್ನೊಂದ್ ರನ್ ಆಗ್ಲಿ ಅಂತ. ಇವನ್ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಹಂಗೆ ಮಾಡ್ತಾರೆ, 2 ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತಾರೆ. ದೆನ್ ನಮ್ದು ಆಕ್ಸೆಸ್ ಸ್ವಿಚಸ್ ನಾರ್ಮಲ್ ಆಗಿ ನಾನು ಇವಾಗ ಸದ್ಯಕ್ಕೆ 2 ತಗೊಂಡಿದ್ದೀನಿ ಇಲ್ಲಿ. ಸೊ ಇನ್ನ 4, 5 ಎಷ್ಟು ಬೇಕಾದ್ರೆ ಇರ್ಬೋದು. ಸೊ ಬೇಸ್ ಅಪಾನ್ ರಿಕ್ವೈರ್ಮೆಂಟ್. ದೆನ್ ಬಂದ್ಬಿಟ್ಟು ಇದರಲ್ಲಿ ಕನೆಕ್ಟಿವಿಟಿ, ಲೈಕ್ ಕೋರ್ ಸ್ವಿಚ್ ಅಲ್ಲಿ ನಾವು ಕ್ರಾಸ್ ಕನೆಕ್ಟಿವಿಟಿ ಮಾಡ್ತೀವಿ, ಅಂದ್ರೆ ಈಥರ್ ಚಾನೆಲ್. ಇಲ್ಲಿ ನೋಡ್ಬೋದು 2 ಮತ್ತೆ 3rd ಪೋರ್ಟ್ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಅದನ್ನ ನಾನು ಬಂಡಲ್ ಮಾಡ್ತಾ ಇದ್ದೀನಿ, ಲೈಕ್ ಈಥರ್ ಚಾನೆಲ್ ಯೂಸ್ ಮಾಡ್ಬಿಟ್ಟು. ಓಕೆ, ದೆನ್ ದ ಕನೆಕ್ಟಿವಿಟಿ ಲೈಕ್ ಹಿಂಗಿರುತ್ತೆ, ಅಂದ್ರೆ ಈ ಕೋರ್ ಸ್ವಿಚ್ 1 ಇಂದ 1 ಡಿಸ್ಟ್ರಿಬ್ಯೂಷನ್ಗೆ ಹೋಗುತ್ತೆ, ಇನ್ನೊಂದು ಕೋರ್ ಸ್ವಿಚ್ 2 ಇಂದ ಸೊ ಇನ್ನೊಂದು ಕನೆಕ್ಟಿವಿಟಿ ಬರುತ್ತೆ, ಲೈಕ್ ಇದು ಪ್ರೈಮರಿ ಅನ್ಕೋಬಹುದು, ಇದು ರಿಡಂಡೆಂಟ್ ಅನ್ಕೋಬಹುದು. ಓಕೆ, ಸೊ ಸೇಮ್ ನಮ್ಗೆ ಆಕ್ಸೆಸ್ ಸ್ವಿಚ್ಗೂ ಸೇಮ್ ಇರುತ್ತೆ, ಯಾಕಂದ್ರೆ ಇನ್ ಕೇಸ್ 1 ಡೌನ್ ಆದ್ರೆ ಇನ್ನೊಂದು ರನ್ ಆಗ್ಬೇಕು ಅಂತ. ಯಾ, ಇದು ಈ ತರ ಟೋಪಾಲಜಿ ಇರುತ್ತೆ. ಇಲ್ಲಿ ಕೋರ್ ಸ್ವಿಚ್ 1, ಕೋರ್ ಸ್ವಿಚ್ 2 ಅಂತ ಇದೆಯಲ್ಲ, ಕರೆಕ್ಟ್. ಇದು ಕೋರ್ ಸ್ವಿಚ್ 2 ಬಂದ್ಬಿಟ್ಟು ಬ್ಯಾಕಪ್ ಸ್ವಿಚ್ ಇಲ್ಲ ಹೆಂಗಿದು? ಎಸ್, ಬ್ಯಾಕಪ್ ರಿಡಂಡೆಂಟ್ ಅಂತಾನೆ ಇಟ್ಕೋಬಹುದು. ಸೊ ಅಂದ್ರೆ ಒಂದ್ ಫೇಲ್ ಆದ್ರೆ ಇನ್ನೊಂದು ಹೋಗುತ್ತೆ ಅಂತ. ಸೊ ಹೆಂಗಂದ್ರೆ ನಂದು ಏನ್ ಇಲ್ಲಿ ಕಾನ್ಫಿಗರೇಷನ್ ಇರುತ್ತೆ ಅಲ್ವಾ, ಸೇಮ್ ಇಲ್ಲೇ ಇರುತ್ತೆ, ನಥಿಂಗ್ ಚೇಂಜಸ್, ಸೇಮ್ ಕಾನ್ಫಿಗರೇಷನ್ ಇರುತ್ತೆ. ಓಕೆ, ಆದ್ರೆ ಎರಡರಲ್ಲಿ ಲೈವ್ ಒಂದಿರುತ್ತೆ, ಲೈವ್ ಆಕ್ಟಿವ್ ಆಗಿ ಒಂದಿರುತ್ತೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಪ್ರೋಟೋಕಾಲ್ ರನ್ ಮಾಡ್ತೀನಿ, ಲೈಕ್ HSRP ಇಲ್ಲ JLBP
ಇಲ್ಲ VRRP. ಸೊ ನನ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದನ್ನ ಮಾಡ್ತೀನಿ ನಾನು. ಕೆಲವೊಬ್ರು GLBP ಮಾಡ್ತಾರೆ, ಕೆಲವೊಬ್ರು HSRP ಮಾಡ್ತಾರೆ, ಕೆಲವೊಬ್ರು VRRP ಯೂಸ್ ಮಾಡ್ತಾರೆ. ಸೊ ಅವ್ರವ್ರ ರಿಕ್ವೈರ್ಮೆಂಟ್. ಕರೆಕ್ಟಾ? ಸೊ ಇವಾಗ ಇಲ್ಲಿ ನಾನ್ ಮಾಡ್ತೀನಿ ನಾರ್ಮಲಿ HSRP ನೇ ರನ್ ಮಾಡ್ತೀನಿ. ಸೊ ಇಲ್ಲಿ ಎರಡರಲ್ಲೂ HSRP ರನ್ ಮಾಡ್ತೀನಿ, ಇಲ್ಲಿ ಎರಡರಲ್ಲೂ HSRP ರನ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ನಂದು ಒಂದ್ ಆಕ್ಟಿವ್ ಆಗುತ್ತೆ, ಒಂದ್ ಸ್ಟ್ಯಾಂಡ್ ಬೈ ಆಗುತ್ತೆ. ಕರೆಕ್ಟಾ? ಇಲ್ಲೂ ಸೇಮ್ ಆಗುತ್ತೆ, ಒಂದ್ ಆಕ್ಟಿವ್ ಆಗುತ್ತೆ, ಒಂದ್ ಸ್ಟ್ಯಾಂಡ್ ಬೈ ಆಗುತ್ತೆ. ಸೊ ಇನ್ ಕೇಸ್ ಟ್ರಾಫಿಕ್ ಬಂದ್ರೆ, ಸೊ ಬೇಸ್ ಅಪಾನ್ ಅದ್ರ ಮೇಲೆ ಟ್ರಾಫಿಕ್ ಹೋಗುತ್ತೆ. ಯಾವ್ದು ಆಕ್ಟಿವ್ ಇದೆ ಸೊ ಅದರಿಂದ ಟ್ರಾಫಿಕ್ ಹೋಗುತ್ತೆ. ದಾಟ್ಸ್ ಇಟ್. ಓಕೆ. ಸೊ ಇಲ್ಲಿ ನೋಡ್ಬೋದು ಏನೇನ್ ಕಾನ್ಫಿಗರ್ ಮಾಡ್ತಾ ಇದೀನಿ ಅಂದ್ರೆ ನಾನು ಈ ನೆಟ್ವರ್ಕ್ ಅಲ್ಲಿ ನಾರ್ಮಲ್ ಸ್ವಿಚಸ್ ಅಲ್ಲಿ. ಸೊ ಫಸ್ಟ್ ನಾನು IPS ಮಾಡ್ತಾ ಇದ್ದೀನಿ PC ಗಳು. ಓಕೆ. ಯಾಕಂದ್ರೆ ನಂದು DHCP ಇಲ್ಲ, ಅದಕ್ಕೆ ನಾನು ಸ್ಟ್ಯಾಟಿಕ್ IP ಅಸೈನ್ ಮಾಡ್ತಾ ಇದ್ದೀನಿ. ದೆನ್ ನಾನೇನ್ ಮಾಡ್ತಾ ಇದ್ದೀನಿ ಹಾ ಯಾ ಇವಾಗ ಇಲ್ಲಿ ಲಾಸ್ಟ್ ಒಂದು ಇದು VPC4 ಅಂತ. ಕರೆಕ್ಟ್. IP ನನಗೆ ಕಾಣ್ತಾ ಇಲ್ಲ ಅದು. IP ಕಾಣ್ತಾ ಇಲ್ಲ. IP 10.2.1.11. ಇವಾಗ ಇದು ನೀನು ಪಿಂಗ್ ಮಾಡ್ತೀಯ ಅನ್ಕೋ, ನಿನ್ ಪ್ರಕಾರ, ನಿನ್ ಟೋಪೋಲಜಿ ಪ್ರಕಾರ ಇದ್ರಿಂದ ಟ್ರಾಫಿಕ್ ಹೆಂಗ್ ಹೋಗುತ್ತೆ. ಇವಾಗ ನಿಂದು ಅಂದ್ರೆ ಆಕ್ಟಿವ್ ಸ್ವಿಚ್ ಕೋರ್ ಸ್ವಿಚ್ 1 ಇದೆ ಅನ್ಕೋ. ಓಕೆ. ಅವಾಗ ಟ್ರಾಫಿಕ್ ಹೆಂಗಿದು ಮೂವ್ ಆಗೋದು? ಸೊ ಎಕ್ಸಾಂಪಲ್ ನಂದು ಇದು ಆಕ್ಟಿವ್ ಇದೆ, ಕೋರ್ ಸ್ವಿಚ್ ಅಲ್ಲಿ ಇದು ಆಕ್ಟಿವ್ ಇದೆ. ಓಕೆ. ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದು ಆಕ್ಟಿವ್ ಇದೆ. ಕರೆಕ್ಟಾ? ಸೊ ನನ್ನ ಟ್ರಾಫಿಕ್ ಹೆಂಗ್ ಹೋಗುತ್ತೆ ಅಂದ್ರೆ, ಇದರಿಂದ ಬರುತ್ತೆ ಆಕ್ಸೆಸ್ ಸ್ವಿಚ್ ಗೆ ಬರುತ್ತೆ, ಆಕ್ಸೆಸ್ ಸ್ವಿಚ್ ಇಂದ ಇದರಿಂದ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಗೆ ಬರುತ್ತೆ, ದೆನ್ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಇಂದ ಕೋರ್ ಸ್ವಿಚ್ ಗೆ ಬರುತ್ತೆ. ಸೊ ಆಚೆ ಹೋಗುತ್ತೆ ಟ್ರಾಫಿಕ್. ಸೊ ಈ ತರ ಟ್ರಾಫಿಕ್ ಮೂವ್ ಆಗುತ್ತೆ. ಓಕೆ. ಸೊ ಇನ್ನೊಂದು ಏನ್ ಮಾಡ್ತೀವಿ ನಾವು, ಇದರಲ್ಲಿ OSPF ರನ್ ಮಾಡ್ತೀವಿ ಈ 4 ಸ್ವಿಚ್ ಅಲ್ಲಿ. 4 ಸ್ವಿಚ್ ನೆಸೆಸರಿ ಇಲ್ಲ, ಈ ಕೋರ್ ಸ್ವಿಚ್ ಅಲ್ಲಿ OSPF ರನ್ ಮಾಡ್ತೀವಿ. ಯಾಕಂದ್ರೆ ನಾವು ಇಂಟರ್ ವಿಲ್ಯಾನ್ ಕಾನ್ಫಿಗರ್ ಮಾಡ್ತಾ ಇದೀವಲ್ವಾ, ವಿಲ್ಯಾನ್ 20ಗೆ, ವಿಲ್ಯಾನ್ 10ಗೆ. ಸೊ ಇದು ಡಿಫ್ರೆಂಟ್ ನೆಟ್ವರ್ಕ್ ಅಲ್ಲಿ ಇದೆ. ಸೊ ಇದಕ್ಕೆ ರೌಟ್ ಗೊತ್ತಾಗ್ಬೇಕಲ್ಲ ಕೋರ್ ಸ್ವಿಚ್ಗೆ. ಸೊ ಎಲ್ಲಿಂದ ಟ್ರಾಫಿಕ್ ಫ್ಲೋ ಆಗ್ಬೇಕು ಅಂತ, ಯಾವ ಟ್ರಾಫಿಕ್ ಏನ್ ಕತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಇಂಟರ್ ವಿಲ್ಯಾನ್ ಕಾನ್ಫಿಗರ್ ಮಾಡ್ತಾ ಇದ್ವಿ. ಸೊ SVI ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ, SVI ಕಾನ್ಫಿಗರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ನಾನು ಕಾನ್ಫಿಗರ್ ಮಾಡ್ತಾ ಇದ್ದೀನಿ. ಬಟ್ ಇಟ್ SVI ಅಂದ್ರೆ ಅದೇ ಇಂಟರ್ ವಿಲ್ಯಾನ್. ಸೊ ನಾವು ಲೇಯರ್ 3 ಅಲ್ಲಿ ಕಾನ್ಫಿಗರ್ ಮಾಡಿದರೆ SVI ಅಂತೀವಿ, ಎದ್ರ ಮೇಲೆ ಕಾನ್ಫಿಗರ್ ಮಾಡಿದರೆ ರೌಟರ್ ಆನ್ ಸ್ಟಿಕ್ ಅಂತೀವಿ. ನೆನ್ಪೈತಾ? CCNA. L3 ಸ್ವಿಚ್ ಮೇಲೆ ನಾವು ಇಂಟರ್ ವಿಲ್ಯಾನ್ ಕಾನ್ಫಿಗರ್ ಮಾಡಿದರೆ ಅದನ್ನ SVI ಅಂತೀವಿ. ಓಕೆ. ಸೊ ಇನ್ನೊಂದು ರೌಟರ್ ಮೇಲೆ ಕಾನ್ಫಿಗರ್ ಮಾಡಿದರೆ ಸೊ ಅದಕ್ಕೆ ನಾವು ರೌಟರ್ ಆನ್ ಸ್ಟಿಕ್ ಅಂತೀವಿ. Okay. So this is the one. Yeah. ಇಷ್ಟೇ ನನ್ನ ಟೋಪೋಲಜಿ. ಸೊ ಇದರಲ್ಲಿ ನಾನು ಏನೇನೋ ಕಾನ್ಫಿಗರ್ ಮಾಡಿದ್ದೀನಿ ಬೇಸಿಕಲಿ ಈ ಸೈಡು. ಸೊ ಇವಾಗ ಈ ಸೈಡ್ ಸ್ಟಾರ್ಟ್ ಮಾಡೋಣ. Okay, let me start this. I want to stop it. Stop selected. ಆಕ್ಚುಲಿ ನಾನು ಕಾನ್ಫಿಗ್ರೇಷನ್ ಟೆಂಪ್ಲೇಟ್ ರೆಡಿ ಮಾಡಿದ್ದೀನಿ. ಸೊ ನಿಮ್ಗೆ ಒಂದ್ಸತಿ ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಸ್ಕ್ರೀನ್ ಕಾಣ್ತಾ ಇದೆಯಲ್ಲ? ಸೊ ನಾರ್ಮಲಿ ಆಕ್ಸೆಸ್ ಸ್ವಿಚ್ ಮೇಲೆ ನಾವು ಕಾನ್ಫಿಗರ್ ಮಾಡೋದು ಈ ತರ ಕಮಾಂಡ್ಗಳು. ಸೊ ಇದು ಜಸ್ಟ್ ಯಾವುದೋ ಒಂದು ಸ್ವಿಚ್ ನಾವು ನೆಟ್ವರ್ಕ್ಗೆ ಕನೆಕ್ಟ್ ಮಾಡೋಕ್ಕಿಂತ ಬಿಫೋರ್ ಕನ್ಸೋಲ್ ತಗೊಂಡು ಈ ತರ ನಾವು ಬೇಸಿಕ್ ಕಾನ್ಫಿಗರೇಷನ್ ಮಾಡ್ತೀವಿ ಫಸ್ಟ್, ಯಾವುದೋ ಆಫೀಸಲ್ಲಿ ಇರಲಿ.
ಲೈಕ್ ಈ ಕಮಾಂಡ್ಗಳು ನೀನ್ ನೋಡ್ಬೋದು, ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲ ಇಲ್ಲೂ ಡಿಸ್ಕ್ರಿಪ್ಷನ್ ಬರ್ದಿದ್ದೀನಿ ನಾನು. ಸೊ ಅದಕ್ಕೆ ಏನಕ್ಕೆ ಯೂಸ್ ಆಗ್ತಾವ ಅಂತ. ನೋ ಸರ್ವಿಸ್ ಪ್ಯಾಡು, ಸರ್ವಿಸು, ಓಕೆ. ಸೊ ಇದೆಲ್ಲ. ದೆನ್ ನಾವು ಹೋಸ್ಟ್ ನೇಮ್ ಚೇಂಜ್ ಮಾಡ್ತೀವಿ ಸ್ವಿಚ್ಗೆ. ದೆನ್ ಇದು ಯೂಸರ್ ನೇಮ್ ಸೆಲೆಕ್ಟ್ ಮಾಡ್ತೀವಿ, ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀವಿ ಒಂದು ಸ್ವಿಚ್ಗೆ. ಇವಾಗ ಕನ್ಸೋಲ್ ತಗೊಂಡಾಗ ನಮ್ಗೆ ಲಾಗಿನ್ ಮಾಡುವಾಗ ಅವಾಗ ಅದು ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ಲೈಕ್ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನೀಲಿ ಅಂತ. ಸೊ ಪಾಸ್ವರ್ಡ್ ಇದು. ಸೊ ಅದು ಆದ್ಮೇಲೆ ನಾವು ಎನೇಬಲ್ ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ತೀವಿ, ಎನೇಬಲ್ ಪಾಸ್ವರ್ಡ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಬ್ಯಾನರ್ ಸೆಟ್ ಮಾಡ್ತೀವಿ. ದೆನ್ ಲೈನ್ ಕನ್ಸೋಲ್ಗೆ ಟೈಮ್ ಸೆಟ್ ಮಾಡ್ತೀವಿ. ದೆನ್ ಲಾಗಿನ್ ಸಿಂಕ್ರೊನೈಸ್ ಸೆಟ್ ಮಾಡ್ತೀವಿ. ಸೊ ಇದೊಂದು ಬೇಸಿಕ್ಕು. ದೆನ್ ಲೈಕ್ VTY ನಮ್ದು ಎಷ್ಟು ಹೋಸ್ಟ್ ಕನೆಕ್ಟ್ ಎಷ್ಟು ಹೋಸ್ಟ್ ಕನೆಕ್ಟ್ ಆಕ್ಸೆಸ್ ಮಾಡಬೇಕು ಸ್ವಿಚ್ ಅಂತ ಕನೆಕ್ಟ್ ಮಾಡ್ತೀವಿ, ಲೈಕ್ ಪುಟ್ಟಿಯಿಂದ ಥ್ರೂ SSH. ಸೊ ಇದಕ್ಕೆಲ್ಲ ಕಾನ್ಫಿಗರೇಷನ್ ಇರುತ್ತೆ. ದೆನ್ ಇದು ಕಂಟ್ರೋಲ್ ಇನ್ಬೌಂಡ್ ಆಕ್ಸೆಸ್ ಮಾಡುತ್ತೆ. ದೆನ್ ಟೈಮ್ ಔಟು. ದೆನ್ ಮೆಸೇಜ್ ಬರುತ್ತೆ ಯುವರ್ ಟೈಮ್ ಎಕ್ಸ್ಪೈರ್ಡ್ ಅಂತ. ಅಂದ್ರೆ ಇವಾಗ ನಾವು ಪುಟ್ಟಿಲಿ ಆಕ್ಸೆಸ್ ಮಾಡಿರ್ತೀವಲ್ಲ, ಅದರಲ್ಲಿ ಒಂದು 10-20 ನಿಮಿಷ ನಾವು ಸುಮ್ಮನೆ ಹಂಗೆ ಬಿಟ್ರೆ ಸೊ ಅದು ಆಟೋಮೆಟಿಕ್ಲಿ ನಮಗೆ ಎಕ್ಸ್ಪೈರ್ ಆಯ್ತು ಅಂತ ಮತ್ತೆ ಲಾಗಿನ್ ಮಾಡು ಅಂತ ಬರುತ್ತೆ. ಸೊ ಇಲ್ಲಿ ನಾನು ಟೈಮ್ ಸೆಟ್ ಮಾಡಿದ್ದೀನಿ 20 ನಿಮಿಷ ಅಂತ. ಸೊ 20 ನಿಮಿಷ ಆದ್ಮೇಲೆ ಅದು ಎಕ್ಸಿಟ್ ಆಗ್ಬಿಡುತ್ತೆ ಆಟೋಮೆಟಿಕ್ಲಿ. ಸೊ ಅದಕ್ಕೆ ಕಮಾಂಡು. ದೆನ್ ಇದು VTY 1 to 4. ಸೊ ನಾರ್ಮಲಿ ಸ್ವಿಚಸ್ ಅಲ್ಲಿ ನಮ್ಗೆ ಎಷ್ಟು ಸಿಗುತ್ತೆ, 0 to 15 ಸಿಗುತ್ತೆ, ಕರೆಕ್ಟಾ? ಬಟ್ ನಾನು ಇಲ್ಲಿ ಏನ್ ಮಾಡಿದ್ದೀನಿ, VTY ಎಷ್ಟು ಜನ, 4 ಜನ ಅಷ್ಟೇ ಆಕ್ಸೆಸ್ ಮಾಡ್ಬೋದು ಅಂತ ಹಾಕಿದ್ದೀನಿ ಅಟ್ ಎ ಟೈಮು. ಓಕೆ. ದೆನ್ ಅದರದ್ದು ಸೇಮ್ ಹಾಕಿದ್ದೀನಿ, ಟೈಮ್ ಎಕ್ಸ್ಪೈರ್ ಹಾಕಿದ್ದೀನಿ. ದೆನ್ ಎಕ್ಸಿಟ್. ದೆನ್ ಇದು ಅಥೆಂಟಿಕೇಶನ್ ಮಾಡೆಲ್. ಅಂದ್ರೆ ಇವಾಗ ಹೆಂಗಿರುತ್ತೆ ಅಂದ್ರೆ ನಿನ್ಗೆ ಒಂದು ಯೂಸರ್ ID ಕೊಟ್ಟಿರ್ತಾರೆ ಆಫೀಸಲ್ಲಿ, ಕರೆಕ್ಟಾ? ಪುಟ್ಟಿ ಲಾಗಿನ್ ಮಾಡಕ್ಕೆ, ಅಂದ್ರೆ ಸ್ವಿಚ್ ಲಾಗಿನ್ ಮಾಡಕ್ಕೆ. ಅದರಲ್ಲಿ ಇನ್ ಕೇಸ್ ನೀನು ಇವಾಗ ಲಾಗಿನ್ ಮಾಡ್ತಾ ಇದೆಯಾ, ಅವಾಗ ನಿನ್ಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ ನಿಂದು. ಆ ಪಾಸ್ವರ್ಡ್ ಅಥೆಂಟಿಕೇಶನ್ ಆಗ್ಬೇಕಲ್ಲ, ಅಂದ್ರೆ ಚೆಕ್ ಆಗ್ಬೇಕಲ್ಲ ಇದು ಪ್ರಾಪರ್ ಇದೆಯಾ ಇಲ್ವಾ ಅಂತ. ಸೊ ಅದಕ್ಕೆ ಈ ಕಮಾಂಡ್ಗಳು ರನ್ ಮಾಡ್ತೀವಿ ನಾವು. ಟ್ರಿಬಲ್ ಎ ನ್ಯೂ ಮಾಡಲ್. ಓಕೆ. ಸೊ ಇದಕ್ಕೆ ಯೂಸ್ ಮಾಡ್ತೀವಿ. ದೆನ್ ನಮ್ದು SSL ಕಾನ್ಫಿಗರೇಷನ್, ಇದು ಅಂತೂ ಗೊತ್ತಿರಬೇಕು ನಿನ್ಗೆ. ಒಂದು ಈ ಕಮಾಂಡ್ 4 ಕಮಾಂಡ್ ಇದಾವೆ. ಡೊಮೈನ್ ನೇಮು, ದೆನ್ SSH ಕೀ ಜನರೇಟ್ ಮಾಡಬೇಕು, ದೆನ್ RSA ಜನರೇಟ್ ಮಾಡಬೇಕು, ದೆನ್ ಟೈಮ್ ಔಟ್ ನಿನ್ಗೆ ಬೇಕಾದ್ರೆ ಇಡ್ಬೋದು. ದೆನ್ ಅಥೆಂಟಿಕೇಶನ್ ರಿಸ್ಟ್ರಿಕ್ಟ್, ಇದು ನಿನ್ ಪ್ರಕಾರ ನಿನ್ ಇಷ್ಟ, ಬೇಕಾದ್ರೆ ಇಡ್ಬೋದು. ದೆನ್ ಕ್ರಿಪ್ಟೋ ಕೀ ಜನರೇಟ್ ಮಾಡಬೇಕು. ದಟ್ಸ್ ಇಟ್. ದೆನ್ ಇದು ಲಾಗಿನ್ದು, ಅಂದ್ರೆ ನಮ್ದು ಲಾಗ್ಗಳು ಜನರೇಟ್ ಆಗ್ತಾವಲ್ಲ ಸ್ವಿಚ್ ಅಲ್ಲಿ, ಅದಕ್ಕೆ ಯೂಸ್ ಮಾಡ್ತೀವಿ. ದೆನ್ ನಮ್ದು VTP ಅಲ್ಲಿ 3 ವರ್ಜನ್ ಇದಾವೆ. ಸೊ ನಿನ್ಗೆ ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಲೇಟೆಸ್ಟ್ ವರ್ಜನ್ VTP 3. ಸೊ ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಲೈಕ್ VTP ಸರ್ವರ್ ಮೋಡು, ದೆನ್ ಟ್ರಾನ್ಸ್ಪರೆಂಟ್ ಮೋಡು, ದೆನ್ ಕ್ಲೈಂಟ್ ಮೋಡು. ಇದರಲ್ಲಿ ನಾವು ಇನ್ನೊಂದು ಮಾಡ್ಬೋದು, ಪ್ರೈಮರಿ ಸರ್ವರ್ ಅಂತ ಮಾಡ್ಬೋದು. ಸೊ ಅದೊಂದು ಚೇಂಜಸ್ ಇದೆ. ಓಕೆ. ದೆನ್ ನಾವು ಇಂಟರ್ಫೇಸ್ಗೆ IP ಅಸೈನ್ ಮಾಡ್ಬೋದು. ಅಂದ್ರೆ ಇದು ಸ್ವಿಚ್ಗೆ IP ಅಸೈನ್ ಮಾಡ್ತೀವಿ ನಾವು, VLAN 1ಗೆ. ಓಕೆ. ದೆನ್ ನಮ್ದು ಅಪ್ಲಿಂಕ್ ಕಾನ್ಫಿಗರೇಷನ್ ಟ್ರಂಕ್ ಮಾಡ್ತೀವಲ್ಲ, ಓಕೆ, ಇದು ಟ್ರಂಕ್ ಕಾನ್ಫಿಗರೇಷನ್. ಸೊ ಇಲ್ಲೂ ಸೇಮು ಅಪ್ಲಿಂಕ್ ಕಾನ್ಫಿಗರೇಷನ್. ದೆನ್ ರಿಮೈನಿಂಗ್ ಕೆಳಗಡೆ ಆಕ್ಸೆಸ್ ಪೋರ್ಟ್ ಕಾನ್ಫಿಗರೇಷನ್. ಸೊ ಅದು ಎಕ್ಸಾಂಪಲ್ VLAN 10 ಅಲ್ಲಿ ಇದ್ರೆ 10, VLAN 20 ಅಲ್ಲಿ ಇದ್ರೆ 20. ಓಕೆ. ಸೊ ಇದು ಆಕ್ಸೆಸ್ ಸ್ವಿಚ್ಗೆ. ಇವನ್ ಡಿಸ್ಟ್ರಿಬ್ಯೂಷನ್ಗೆ ಸೇಮ್ ಮಾಡ್ಬೋದು, ಏನು ಚೇಂಜಸ್ ಇಲ್ಲ. ಸ್ವಲ್ಪ ಚೇಂಜಸ್ ಮಾಡಬೇಕು, ಲೈಕ್ ಹೋಸ್ಟ್ ನೇಮ್ ಚೇಂಜ್ ಮಾಡ್ಬೋದು. ದೆನ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ನಿನ್ಗೆ VLAN ಕ್ರಿಯೇಟ್ ಮಾಡ್ಬೇಕಂದ್ರೆ VLAN ಕ್ರಿಯೇಟ್ ಮಾಡ್ಬೋದು. ಓಕೆ, ಯಾಕಂದ್ರೆ ಅದು ಸರ್ವರ್ ಮೋಡ್ ಅಲ್ಲಿ ಇಟ್ಟಿರ್ತೀವಲ್ಲ, ಸೊ ಮಾಡ್ಬೋದು. ದೆನ್ ಇದೆಲ್ಲ ನಾರ್ಮಲ್ ಸೇಮು. ದೆನ್ VTP ಅಲ್ಲಿ ನಾನು ಅದನ್ನ ಸರ್ವರ್ ಅಲ್ಲಿ ಪ್ರೈಮರಿ ಆಗಿ ಇಡ್ತಾ ಇದ್ದೀನಿ. ಅಂದ್ರೆ ಇದರಲ್ಲಿ VLAN ಕ್ರಿಯೇಟ್ ಮಾಡಿದ್ರೆ ರಿಮೈನಿಂಗ್ ಎಲ್ಲದರಲ್ಲಿ ಕ್ರಿಯೇಟ್ ಆಗ್ಬೇಕಂತ. ಓಕೆ. ದೆನ್ ರಿಮೈನಿಂಗ್ ಸೇಮು, IP ಅಸೈನ್ ಮಾಡೋದು ಸೇಮು. ದೆನ್ ಅಪ್ಲಿಂಕ್ ಸೇಮು. ದೆನ್ ಅಗೇನ್ ಅಪ್ಲಿಂಕ್ ಸೇಮು. ಡೌನ್ ಲಿಂಕ್ ನಮ್ದು ಅಗೇನ್ ಟ್ರಂಕ್ ಆಗಿರ್ತಾವು, ಯಾಕಂದ್ರೆ ಎಲ್ಲ ಆಕ್ಸೆಸ್ ಸ್ವಿಚ್ಗೆ ಕನೆಕ್ಟ್ ಆಗ್ತಾವ. ಸೊ ಟ್ರಂಕ್ ಆಗಿರ್ತಾವ್, 2 ಡೌನ್ ಲಿಂಕು ಟ್ರಂಕ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ VLAN ಕ್ರಿಯೇಟ್ ಮಾಡ್ತಾ ಇಲ್ಲ ನಾನು. ನೋಡ್ಬೋದು ಇಲ್ಲಿ VLAN ಕ್ರಿಯೇಟ್ ಇಲ್ಲ, ಡೈರೆಕ್ಟ್ ಲಾಗಿನ್ ಇದೆ.
ಸೊ ಇದರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ VTP ಮೋಡ್ ಸರ್ವರ್ ಅಲ್ಲಿ ಇಡ್ತಾ ಇದ್ದೀನಿ. ಅಂದ್ರೆ ಪ್ರೈಮರಿ ಮತ್ತೆ ನಾರ್ಮಲ್ ಸರ್ವರ್ ಅಂದ್ರೆ ಅದು ಕ್ಲೈಂಟ್ ತರಾನೇ ವರ್ಕ್ ಆಗುತ್ತೆ. ಪ್ರೈಮರಿ ಅಂದ್ರೆ ಅದು ನಮ್ದು ವಿಲಾನ್ ಕ್ರಿಯೇಟ್ ಮಾಡಿದ್ದು ರಿಮೈನಿಂಗ್ ಎಲ್ಲದರಲ್ಲಿ ಕಳಿಸುತ್ತೆ, ಲೈಕ್ ರಿಫ್ಲೆಕ್ಟ್ ಆಗುತ್ತೆ. ಪ್ರೈಮರಿ ಮತ್ತೆ ಸರ್ವರ್ ಟ್ರಾನ್ಸ್ಫರ್ ಟು ದೆನ್ ಕ್ಲೈಂಟ್ ಅಂತಾರೆ VTP 3 ಅಲ್ಲಿ. ಓಕೆ, ವರ್ಜನ್ 3 ಅಲ್ಲಿ. ದೆನ್ ರಿಮೈನಿಂಗ್ ಸೇಮು, ಡೌನ್ ಲಿಂಕು ಅಪ್ ಲಿಂಕು ಕಾನ್ಫಿಗರೇಷನ್ ಸೇಮು, ನಥಿಂಗ್ ಚೇಂಜಸ್. ದೆನ್ ಕೋರ್ ಸ್ವಿಚ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಎರಡು ಕೋರ್ ಸ್ವಿಚ್ ಇದಾವಲ್ಲ, ಈ ಎರಡು ಕೋರ್ ಸ್ವಿಚ್ ಇದನ್ನ ನಾನು ಇದರಲ್ಲಿ ಟ್ರಾನ್ಸ್ಪರೆಂಟ್ ಮೋಡ್ ಅಲ್ಲಿ ಇಡ್ತಾ ಇದ್ದೀನಿ. ಅದಕ್ಕೆ ನಾನು ಇದರಲ್ಲಿ ವಿಲಾನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಈ ವಿಲಾನ್ಸ್ ಬೇರೆ ಸ್ವಿಚ್ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ. ನೋಡ್ಬೋದು ಟ್ರಾನ್ಸ್ಪರೆಂಟ್ ಮೋಡು. ಇವನ್ ಕೋರ್ ಸ್ವಿಚ್ 2ಗೂ ಹಂಗೆ ಇಡ್ತಾ ಇದ್ದೀನಿ ನಾನು, ಟ್ರಾನ್ಸ್ಪರೆಂಟ್ ಮೋಡ್ ಅಲ್ಲಿ ಇಡ್ತಾ ಇದ್ದೀನಿ. ಓಕೆ, ಸೊ ಇದು ನಂದು ಬೇಸಿಕ್ ಕಾನ್ಫಿಗರೇಷನ್. ಸೊ ಇದರಲ್ಲಿ ನಾವು HSRE, SVI, OSPF, Ether ಚಾನಲ್ ರನ್ ಮಾಡಿ ಕೋರ್ ಫೀಚರ್ಸ್ ಅಲ್ಲಿ. ಸೊ ಲೆಟ್ಸ್ ಮೂವ್ ಟು ದ ಕಾನ್ಫಿಗರೇಷನ್ ಪಾರ್ಟ್. ಇಷ್ಟು ಗೊತ್ತಾಯ್ತಲ್ಲ, ಲೈಕ್ ಟೋಪಾಲಜಿ ಹೆಂಗಿರುತ್ತೆ, ಒಂದು ಆಫೀಸ್ ಅಲ್ಲಿ ಯಾವ ತರ ಸ್ಟ್ರಕ್ಚರ್ ಇರುತ್ತೆ. ಗಾಟ್ ಇಟ್ ರೈಟ್? ಕನ್ಫ್ಯೂಷನ್ ಇದ್ರೆ ಹೇಳ್ಬೋದು. ಇಲ್ಲ ಇಲ್ಲ, ಒಂದು ಅರ್ಥ ಆಯ್ತು ಟೋಪಾಲಜಿ. ಮಾಡ್ತೀಯಲ್ಲ, ಮೇ ಬಿ ಅವಾಗ ಗೊತ್ತಾಗಿಲ್ಲ ಅಂದ್ರೆ ಕೇಳ್ತೀನಿ. ಯಾ, ಮೇನ್ ಟೋಪಾಲಜಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಆಮೇಲೆ ಕಾನ್ಫಿಗರೇಷನ್ ಚೆಕ್ ಮಾಡ್ಬೋದು. Yeah. Let's start with VPC 1, then second PC. ಒಂದು IP ಅಸೈನ್ ಮಾಡೋಣ. IP that is 10 dot. ಯಾವುದು? ಇದು ಯಾವುದಕ್ಕೆ ಲಾಗಿನ್ ಮಾಡ್ತಿರೋದು? ಇದು VPC 1 ಮತ್ತೆ VPC 2. ಇದು ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ನಾನು ಇಲ್ಲ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟ್ ಆಕ್ಸೆಸ್ ತಗೊಂಡಿದ್ದೀನಿ, ಅಂದ್ರೆ SSL ಆಕ್ಸೆಸ್ ಸಿಗುತ್ತೆ ಅದು. ಸೊ ನಾರ್ಮಲಿ ನಾವು ಲೈಕ್ ಇವಾಗ ಇಲ್ಲ, ಇದು PC ಲೈಕ್ ಸಿಸ್ಟಮ್ಗಳು, ಡೆಸ್ಕ್ಟಾಪ್ಗಳು. ನಿಂಗೆ ಸಿಂಬಲ್ ಕಾಣುತ್ತೆ ಅಲ್ಲ ಡೆಸ್ಕ್ಟಾಪ್? ಇಲ್ಲ, ಅದು ನೀನ್ ಫುಲ್ ಸ್ಕ್ರೀನ್ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಕಾಣ್ತಾ ಇಲ್ಲ. ಫುಲ್ ಸ್ಕ್ರೀನ್ ಓ ಓಕೆ. ಸೊ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ CLI ಅಲ್ಲಿ ನಾನು ಕಾನ್ಫಿಗರ್ ಮಾಡ್ತಾ ಇದ್ದೀನಿ. ನಾರ್ಮಲಿ ನಾವು PC ಅಲ್ಲಿ ಏನ್ ಮಾಡ್ತೀವಿ, ಇದರಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ವೈಫೈ ಅಲ್ಲಿ, ಸೊ ಅಲ್ಲಿ ಹೋಗ್ಬಿಟ್ಟು IP ಅಸೈನ್ ಮಾಡ್ತೀವಲ್ವಾ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲಿ ನಾನು ಡೈರೆಕ್ಟ್ ಆಗಿ IP ಅಸೈನ್ ಮಾಡ್ತೀನಿ CLI ಅಲ್ಲಿ. ದಟ್ಸ್ ಇಟ್, ನಥಿಂಗ್ ಎಲ್ಸ್. ಸೊ ಇಲ್ಲಿ ನಾನು IP ಅಸೈನ್ ಮಾಡ್ತಾ ಇದ್ದೀನಿ 10.10.10.10 ಮಾಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ಮೈ IP subnet /subnet to 24 ಅಲ್ಲಿ ಇರಲಿ. ಚೆಕಿಂಗ್ ಡೂಪ್ಲಿಕೇಟ್ IP. ಓಕೆ, IP ಸೆಟ್ ಆಯ್ತು. ರೈಟ್ ಮಾಡ್ತಾ ಇದ್ದೀನಿ, ರೈಟ್ ಅಂದ್ರೆ ಸೇವ್ ಮಾಡ್ತಾ ಇದ್ದೀನಿ ಅಂತ IP. ದೆನ್ ಶೋ IP. ಇದಕ್ಕೆ ಒಂದು IP ಅಸೈನ್ ಆಯ್ತು. ಓಕೆ, ಸೊ ಕಾಪಿ ಮಾಡಿ ಟೆಕ್ಸ್ಟು IP. Then second IP 10.10.10.11/24. Then same ಇದಕ್ಕೂ ಮಾಡೋಣ. VPC 2 right, save, show IP. Add ಆಯ್ತು. Then IP 10.10.20.10.
/24 VPC4 VPC4 ಆಯ್ತಾ. VPC3 IP 10.10.20.11 20.10/24. Okay, then right. Let me try to ping 10.10.20.11. ಸೊ ನನಗೆ ಪಿಂಗ್ ಬರ್ತಾ ಇದೆ, ಕರೆಕ್ಟಾ? ಎಲ್ಲಿಂದ ಮಾಡಿದ್ದು ನೀನು? ಸೊ 10 ಇಂದ 11ಗೆ. 10. VPC1 ಯಾ, VPC3 ಇಂದ 4ಗೆ ಮಾಡಿದ್ದು. ಯಾ, ಇಲ್ಲಿ ನೋಡ್ಬೋದಲ್ಲ, ಪಿಂಗ್ ಮಾಡ್ತಾ ಇದ್ದೀನಿ ನಾನು. 11 IP ಇದರದು. VPC3 VPC4. ಯಾ, ಸೊ VPC3 ಇಂದ VPC4ಗೆ ಪಿಂಗ್ ಮಾಡಿದ್ದೀನಿ, ಪಿಂಗ್ ರಿಪ್ಲೈ ಬಂತು. ಓಕೆ, ದೆನ್ ಲೆಟ್ ಮೀ ಟ್ರೈ ದ ಡಿಫ್ರೆಂಟ್ IP 10.10.10.10. ಲೈಕ್ ಇದು ನನಗೆ ಪಿಂಗ್ ಬರಲ್ಲ, ಅಂದ್ರೆ VPC3 ಇಂದ VPC1ಗೆ ಟ್ರೈ ಮಾಡಿದ್ದೀನಿ ನಾನು, ಕರೆಕ್ಟಾ? ಕನ್ಫ್ಯೂಷನ್ ಕ್ಲಿಯರ್? VPC2 IP ಅಲ್ಲಿ ಮೆನ್ಷನ್ ಮಾಡೋದು. ಲೆಟ್ ಮೀ 10.10.10.11 20/24. ಕ್ಲಿಯರ್ ಇದೆಯಲ್ಲ? 10.10, 10.11, 20.10, 20.11. ಓಕೆ. ಯಾ, ಸೊ ಇದು ಒಂದು ನೆಟ್ವರ್ಕು, ಇದು ಒಂದು ನೆಟ್ವರ್ಕು. ಸೊ ನಮಗೆ ಕಮ್ಯುನಿಕೇಶನ್ ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಬಟ್ ಇಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ, ಕರೆಕ್ಟಾ? ಯಾಕಂದ್ರೆ ಡಿಫ್ರೆಂಟ್ ನೆಟ್ವರ್ಕ್. ಸೊ ಅದಕ್ಕೆ ನಾವು ಇಂಟರ್ ವಿಲ್ಯಾನ್ ಮಾಡಬೇಕು, ಆವಾಗಲೇ ನಾವು ಕಮ್ಯುನಿಕೇಶನ್ ಮಾಡೋಕ್ಕಾಗುತ್ತೆ. ಸೊ ನಮ್ದು ಫಸ್ಟ್ ಸ್ಟೆಪ್ ಆಯ್ತು, IP ಅಡ್ರೆಸ್ ಅಸೈನ್ ಆಯ್ತು PC ಗೆ. ದೆನ್ ನೆಕ್ಸ್ಟ್ ನಾವು ಸ್ವಿಚ್ ಅಲ್ಲಿ ಕಾನ್ಫಿಗರೇಷನ್ ಮಾಡಬೇಕು. ಸೊ ಲೆಟ್ ಮಿ ಆಕ್ಸೆಸ್ ದ ಸ್ವಿಚಸ್. ಸೊ ಎನೇಬಲ್. ಬೇಸಿಕಲಿ ನಾವು ಸ್ವಿಚ್ ಮೇಲೆ ಲೈಕ್ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ ಅಂದ್ರೆ, ಕನ್ಸೋಲ್ ಕೇಬಲ್ ಅಂದ್ರೆ ಪವರ್ ಕನೆಕ್ಟ್ ಮಾಡ್ತೀವಿ ಡೈರೆಕ್ಟು. ಕನ್ಸೋಲ್ ಕನೆಕ್ಟ್ ಮಾಡ್ಬಿಟ್ಟು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ತೀವಿ, ಮತ್ತೆ ಪುಟ್ಟಿಯಿಂದ ಸೀರಿಯಲ್ ಪೋರ್ಟ್ ಇಂದ ಆಕ್ಸೆಸ್ ತಗೋತೀವಿ, ಕರೆಕ್ಟಾ? ಸೊ ನಮ್ಗೆ ಈ ತರ ಬರುತ್ತೆ, ಲೈಕ್ ಅದು ಡಿಫಾಲ್ಟ್ ಸ್ವಿಚ್ ಅಂತ ಇರುತ್ತೆ, ನಮ್ಗೆ ಸ್ವಿಚ್ ಅಂತ ಬರುತ್ತೆ. ಸೊ ಇದರಲ್ಲಿ ನಾವು ಇವಾಗ ಕಾನ್ಫಿಗರೇಷನ್ ಮಾಡಬೇಕು, ಲೈಕ್ ಆಕ್ಸೆಸ್ ಸ್ವಿಚ್. ಸೊ ನಮ್ ಬೇಸಿಕ್ ಕಾನ್ಫಿಗರೇಷನ್ ಫಸ್ಟ್ ಮಾಡಬೇಕು, ಲೈಕ್ ಈ ಕಮಾಂಡ್ಸ್ಗಳು ರನ್ ಮಾಡಬೇಕು. ಕಾಪಿ ಮಾಡಿ ಡೈರೆಕ್ಟ್ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ಲೈಕ್ ಗ್ಲೋಬಲ್ ಮೋಡ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಓಕೆ, ಸೊ ಜಸ್ಟ್ ಪೇಸ್ಟ್ ಆಯ್ತು, ಮುಗೀತು ಅದು ಕಾನ್ಫಿಗರೇಷನ್. ಸೊ ನೀನು ಟೈಪ್ ಮಾಡಿನೂ ಬೇಕಾದ್ರೆ ಮಾಡ್ಬೋದು, ಲೈಕ್ ನೋ ಸರ್ವಿಸ್, ಬಟ್ ಅದು ಎಲ್ಲ ಟೈಮ್ ಆಗುತ್ತೆ, ಇದೆಲ್ಲ ನೋಡ್ಕೊಂಡು ಕುತ್ಕೊಂಡು. ನೋ ಸರ್ವಿಸ್ ಪ್ಯಾಡ್, ಸೊ ಇದೆಲ್ಲ ಮಾಡ್ಬೋದು. ಇವಾಗ ನೀನು ಕಾಪಿ ಮಾಡಿ ಪೇಸ್ಟ್ ಮಾಡ್ದಲ್ಲ ನಿಲೇಶ್, ಅದು ಕಾಮನ್ ಎಲ್ಲಾ ಸ್ವಿಚ್ಚಿಗೂ ಇಲ್ಲ ನಿಮ್ ಕಂಪನಿಗೆ ಅಂತಾನೆ ಅದ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ಇಲ್ಲ ಅದು ನಮ್ ಮೇಲೆ ಡಿಪೆಂಡ್, ನಮ್ಗೆ ಯಾವ ತರ ಬೇಕು ಅಂತ. ಸೊ ನಮ್ ಕಂಪ್ನಿಗೆ ಅಂತ ನಾವು ಮಾಡಲ್ಲ, ಅದು ಆ ತರ ಏನಿರಲ್ಲ. ಸೊ ಅವ್ರವ್ರು ಇದು ಇರುತ್ತೆ, ಅವ್ರವ್ರ ನೆಟ್ವರ್ಕ್ಗೆ ಯಾವ ತರ ಬೇಕು ಅಂತ.
ಇವಾಗ ಯಾಕಂದ್ರೆ ಸರ್ವಿಸ್ ಪ್ಯಾಡ್ ಅಂದ್ರೆ ಇದಕ್ಕೆ ಈ ಕಮಾಂಡ್ ಏನ್ ಎಕ್ಸಿಕ್ಯೂಟ್ ಮಾಡುತ್ತೆ? ಇಲ್ಲಿ ಡಿಸ್ಕ್ರಿಪ್ಷನ್ ಬರ್ದಿದ್ದೇನೆ ನೋಡು ನಾನು. ಪ್ಯಾಕೆಟ್ ಅಸೆಂಬಲ್ ಮತ್ತೆ ಡಿಸೆಂಬಲ್ ಮಾಡಕ್ಕೆ. ಸರ್ವಿಸ್ ಸಪೋರ್ಟ್ ಅದು ದಿ ಸರ್ವಿಸ್ ಇಸ್ ನಾಟ್ ಡಿಫಾಲ್ಟ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಲೆಟ್ ಮೀ ಎಕ್ಸ್ಪ್ಲೇನ್. ಸೊ ಇದು ನಮ್ದು ಪ್ಯಾಕೆಟ್ಗಳು ಇರ್ತಾವಲ್ಲ, ಸೊ ಅದನ್ನ ಅಸೆಂಬಲ್ ಮಾಡೋದು ಅಂದ್ರೆ ಒಟ್ಟಿಗೆ ಮಾಡೋದು, ಮತ್ತೆ ಮತ್ತೆ ಡಿಸ್ಅಸೆಂಬಲ್ ಮಾಡೋದು ಅಂದ್ರೆ ಮತ್ತೆ ಅದು ಲೈಕ್ ಡಿಸ್ಕ್ರೈಬ್ ಮಾಡೋದು, ಆ ತರ ಕೆಲಸ ಮಾಡುತ್ತೆ. ಬಟ್ ಅದು ನಮ್ಗೆ ಬೇಕಾಗಿಲ್ಲ ನಮ್ ಸ್ವಿಚ್ ಮೇಲೆ. ಸೊ ಅದಕ್ಕೆ ನಾವು ಅದನ್ನ ಏನ್ ಮಾಡ್ತಾ ಇದೀವಿ, ನೋ ಸರ್ವಿಸ್ ಪ್ಯಾಡ್ ಮಾಡ್ತಾ ಇದೀವಿ. ಅಂದ್ರೆ ಆ ಸರ್ವಿಸಸ್ ಬೇಡ ನಮ್ಗೆ, ಅದು ಡಿಸೇಬಲ್ ಆಗಿರ್ಲಿ ಅಂತ ಅದನ್ನ ಡಿಸೇಬಲ್ ಮಾಡ್ತಾ ಇದೀವಿ. ಸೊ ಇದು ಎಲ್ಲಾ ಕಂಪ್ನಿಯಲ್ಲಿ ಮಾಡಲ್ಲ. ಬೇಕಂದ್ರೆ ಹಂಗೆ ಇರುತ್ತೆ ಅದು, ನಾವು ಈ ಕಮಾಂಡೇ ರನ್ ಮಾಡಲ್ಲ, ಯಾಕಂದ್ರೆ ಬೈ ಡಿಫಾಲ್ಟ್ ಇರುತ್ತೆ ಅಲ್ಲ ಅದು ಸ್ವಿಚ್ ಅಲ್ಲಿ. ಸೊ ಅದು ಬೈ ಡಿಫಾಲ್ಟ್ ಇರುತ್ತೆ. ನೆಕ್ಸ್ಟ್ ಇದು ನೋಡು, ಸರ್ವಿಸ್ ಟಿ ಸಿ ಕೀಪ್ ಅಲೈವ್. ಇದನ್ನ ನಾವೇನ್ ಮಾಡ್ತಾ ಇದ್ವಿ, ಇದನ್ನ ಒಂದು ಸರ್ವಿಸ್ ಎನೇಬಲ್ ಮಾಡ್ತಾ ಇದ್ವಿ. ಕೀಪ್ ಅಲೈವ್ ಸರ್ವಿಸಸ್ ಇದಾವಲ್ಲ, ಸೊ ನಮ್ದು ಇನ್ಕಮಿಂಗ್ ನೆಟ್ವರ್ಕ್ ಕನೆಕ್ಷನ್ಸ್, ಓಕೆನಾ. ಸೊ ಅದನ್ನ ಸರ್ವಿಸ್ ನಾವು ಎನೇಬಲ್ ಮಾಡ್ತಾ ಇದ್ವಿ. ಇದು ಬೇಸ್ ಅಪಾನ್ ರಿಕ್ವೈರ್ಮೆಂಟ್, ಬೇಕಂತಾನೆ ಇಲ್ಲ. ಸೊ ಇದು ಬೇಸ್ ಅಪಾನ್ ರಿಕ್ವೈರ್ಮೆಂಟ್. ಸೊ ಯಾವ್ದೋ ಕಂಪ್ನಿಯಲ್ಲಿ ಈ ಟೆಂಪ್ಲೇಟ್ ನಿನ್ಗೆ ರೆಡಿ ಆಗಿ ಸಿಗುತ್ತೆ, ನೀನ್ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಬೇಕು. ಸೊ ಆಲ್ಮೋಸ್ಟ್ ಇಟ್ಟಿರ್ತಾರೆ ಈ ಟೆಂಪ್ಲೇಟ್ ನ. ಫಸ್ಟ್ ಟೆಂಪ್ಲೇಟ್ ಅಂತ ಇಲ್ಲ, ಇಲ್ಲಿಂದ ಟಿಲ್ ಇಲ್ಲಿ ಮಟ್ಟ ಇರುತ್ತೆ. ಸೊ ಲೈಕ್ ಟಿಲ್ VTP ಮಟ್ಟ ಇರುತ್ತೆ. ಸೊ